ಈ ಲಕ್ಕುಂಡಿ ಐತಿಹಾಸಿಕವಾಗಿ ಎಷ್ಟು ಪ್ರಸಿದ್ಧಿ ಇದೆ, ಸಾಂಸ್ಕೃತಿಕವಾಗಿ ಎಷ್ಟು ಎತ್ತರದಲ್ಲಿದೆ, ಪಾರಂಪರಿಕವಾಗಿ ಎಷ್ಟು ಶ್ರೇಷ್ಠವಾಗಿದೆ, ಸಾಹಿತ್ಯಿಕವಾಗಿ ಏನು ಅಪಾರ ಕೊಡುಗೆಯನ್ನು ಕೊಟ್ಟಿದೆ, ಅಷ್ಟೇ ಇದರದ್ದು ಶ್ರೀಮಂತಿಕೆನೂ ಇದೆ. ಎಲ್ಲರದು ಲಕ್ಷ್ಯ ಈಗ ಲಕ್ಕುಂಡಿ ಮೇಲೆ, ಲಕ್ಕುಂಡಿ ಹೊನ್ನಿನ ಲಕ್ಕುಂಡಿ ಅಲ್ಲ, ಚಿನ್ನ ಇರುವ ಲಕ್ಕುಂಡಿ ಅಂತ ಹೇಳಿದ್ರೆ ಎಲ್ಲರದು ಅದು ಇರ್ಲಿಕ್ಕೂ ಸಾಕು. ಶಾಸನಗಳಲ್ಲಿ ನೋಡಿದಾಗ, ಇತಿಹಾಸದಲ್ಲಿ ನೋಡಿದಾಗ ಲಕ್ಕುಂಡಿ ಅತ್ಯಂತ ಶ್ರೀಮಂತ ನಾಡು. ನಾವೆಲ್ಲ ಹೇಳ್ತಿರ್ತೀವಿ ನಮ್ಮ ಮಣ್ಣಿನಲ್ಲಿ ಬಂಗಾರವಿದೆ, ಮಣ್ಣಿನಲ್ಲಿ ಚಿನ್ನವಿದೆ. ಲಕ್ಕುಂಡಿ ಯಾವ ಭಾಗದಲ್ಲಿ ಚಿನ್ನ, ಮೊನ್ನೆ ನೋಡಿದ್ವಲ್ಲ ಚಿನ್ನ ಸಿಕ್ತು, ಈ ರಸ್ತೆ ಮೇಲೆ ಮುತ್ತು ರತ್ನ ಹವಳ ಸಿಗ್ತಾವು. ಇದನ್ನೆಲ್ಲ ಗಮನಿಸಿದರೆ ಎಲ್ಲೆಲ್ಲಿ ಅದರದ್ದು ಶ್ರೀಮಂತಿಕೆಯನ್ನು ಭೂಗರ್ಭದಲ್ಲಿ ಅಡಗಿಸ್ಕೊಂಡಿದೆಯೋ ಗೊತ್ತಿಲ್ಲ. ಆದರೆ ನಾವು ಉತ್ಖನನ ಮಾಡ್ತಕ್ಕಂಥದ್ದು ನಮ್ಮ ಇತಿಹಾಸವನ್ನು ಹೊರತೆಗೆಯೋದಕ್ಕೆ, ಅಲ್ಲಿರ್ತಕ್ಕಂಥ ಪ್ರತಿಯೊಂದು ಕಲ್ಲು ದೊಡ್ಡ ಪ್ರಮಾಣದ ಇತಿಹಾಸವನ್ನು ಹೇಳ್ತಾ ಇವೆ, ಕಥೆಗಳನ್ನು ಹೇಳ್ತಾ ಇವೆ. ಆ ಕಾರಣಕ್ಕೆ ಉತ್ಖನನ ಮಾಡ್ತಾಯಿದ್ದೀವಿ. ಅಲ್ಲಿ ಚಿನ್ನ ಮತ್ತಿತರ ವಸ್ತುಗಳು, ಬಹುದೊಡ್ಡ ಬೆಲೆ ಬಾಳ್ತಕ್ಕಂಥದ್ದು ಸಿಗುವ ಎಲ್ಲ ಸಾಧ್ಯತೆಗಳು ಲಕ್ಕುಂಡಿಯಲ್ಲಿ ಇದೆ ಅನ್ನೋದು ಎಲ್ಲರಿಗೂ ಮನವರಿಕೆ ಆಗಿರುವಂಥದ್ದೇ.